ಹಾಯ್ ಫ್ರೆಂಡ್ಸ್, ಯಶುಗೌಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಈ ಸ್ಟ್ಯಾಂಡ್ನ ನೋಡಿದೆ. ಆಮೇಲೆ ಅದು ಬರೋದು ಲೇಟು ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದ ಅಂತ ಹೋದೋ. ನಾನು ನನ್ನ ತಂಗಿ ದೇವ್ರ ಫೋಟೋದಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ಲು. ನಾನು ದೇವ್ರಿಗೆ ಸ್ಯಾರಿ ರೆಡಿ ಮಾಡ್ತಾಯಿದ್ದೆ. ಅದನ್ನೆಲ್ಲ ನರಿಗೆ ಹಿಡ್ದು ನೀಟಾಗಿ ಸ್ಯಾರಿ ರೆಡಿ ಮಾಡ್ತಾಯಿದ್ದೆ ಚಿಕ್ಕದಾಗಿ. ನೆಕ್ಸ್ಟು ನಮ್ಮ ಮನೇಲಿ ಸ್ವಲ್ಪ ಬಾಳೆಕಂದು ಮತ್ತು ಮಾವಿನ ಎಳೆ ಇದೆಲ್ಲ ತಂದಿದ್ರು ನಾಳೆ ದೇವ್ರ ಪೂಜೆಗೆ. ಆಮೇಲೆ ನಾವು ಸೆರಗನ್ನೆಲ್ಲ ಮಾಡಿದೆ. ಸ್ವಲ್ಪ ಐಟಮ್ ತಗೊಬಂದಿದ್ರು ನಾಳೆ ಪೂಜೆಗೆ ಏನೇನು ಮಾಡಬೇಕು, ಪುಳಿಯೋಗರೆ ಆಮೇಲೆ ಪಾಯಸ ಅದಕ್ಕೆಲ್ಲ ತಂದಿದ್ರು, ತುಪ್ಪ ಎಲ್ಲ. ಆಮೇಲೆ ನೋಡಿ ಇಷ್ಟಾಯಿತು. ಆಮೇಲೆ ನನಗೆ ಮ್ಯಾಥ್ಸ್ ಎಕ್ಸಾಮ್ ಇತ್ತು, ಶನಿವಾರ ಎಕ್ಸಾಮ್ ಇದೆ. ಅದರಿಂದ ಮ್ಯಾಥ್ಸ್ ಓದ್ಕೋತಾ ಇದ್ದೆ. ಹಾಗೆ ನಾನು ಕೆಲಸನೂ ಮಾಡ್ತಾಯಿದ್ದೆ. ತಲೆನೋವು ಬಂದಿತ್ತು. ಆದರೂ ನಾಳೆ ಓದ್ಕೊಳ್ಳೋಕ್ಕಾಗಲ್ಲ ಅಂತ ನಂಗೆ ಗೊತ್ತಿತ್ತು. ಸೊ ಅದರಿಂದ ಇವತ್ತೇ ಸ್ವಲ್ಪ ಓದ್ಕೊಬಿಡೋಣ ಅಂತ ಓದ್ಕೋತಾ ಇದ್ದೆ. ನಮ್ಮ ಮನೇಲಿ ಹಸೆಮಣೆ ಮೇಲೆ ದೇವ್ರಿಗೆ ಕುಣಿಸೋದು. ಸೊ ಅದರಿಂದ ಹಸೆಮಣೆ ತಗೊಬಂದು ನೆಕ್ಸ್ಟು ನಮ್ಮ ಮಾಮೂರ ಮನೆಗೆ ಹೋಗಿ, ನಮ್ಮ ಮನೇಲಿ ಟೀಪಾಯಿ ಇರಲಿಲ್ಲ, ನಮಗೆ ಟೀಪಾಯಿ ಬೇಕಾಗಿತ್ತು. ಅದರಿಂದ ಟೀಪಾಯಿ ತಗೊಬಂದೆ. ನೋಡಿ ಈ ಥರ ಟೀಪಾಯಿ. ಆಮೇಲೆ ಟೀಪಾಯಿ ತಂದ ಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಿಂದೆ ಬ್ಯಾಕ್ಗ್ರೌಂಡ್ ರೆಡಿ ಮಾಡೋದ ಅಂತ ಫಸ್ಟು ಸ್ಟಾರ್ಟ್ ಮಾಡಿಕೊಂಡೆ. ಹಿಂದೆ ಚೆನ್ನಾಗಿ ರೆಡಿ ಮಾಡೋದ ಅಂತ ಹೋದೆ. ಹಂಗೂ ಬರ್ತಾ ಇರಲಿಲ್ಲ, ಸ್ವಲ್ಪ ಕರೆಕ್ಟಾಗಿ ಕೂರ್ತಾ ಇರಲಿಲ್ಲ. ನಮ್ಮದು ಚಿಕ್ಕ ಮನೆ ಕೂಡ, ಅದರಿಂದ ನೀಟಾಗಿ ರೆಡಿ ಮಾಡಿದೆ. ನೆಕ್ಸ್ಟು ಆಮೇಲೆ ನಾವು ಇಷ್ಟು ವರ್ಷದಲ್ಲಿ ಹಬ್ಬ ಮಾಡಿರೋದ್ರಲ್ಲಿ ಫಸ್ಟ್ ಟೈಮ್ ನಾವು ಲೈಟಿಂಗ್ಸ್ ಹಾಕ್ತಾ ಇರೋದ್ರಿಂದ ನಾನೇ ಎಲ್ಲ ಮಾಡೋಣ ಅಂತ ಮಾಡಿದೆ. ಲೈಟಿಂಗ್ಸ್ನೆಲ್ಲ ನೀಟಾಗಿ ಸೆಟ್ ಮಾಡಿದೆ. ನೋಡಿ, ನನಗೆ ಗೊತ್ತಿರಲಿಲ್ಲ ಅದು ಯಾವ ಕಲರ್ ಲೈಟಿಂಗ್ಸ್ ಅಂತ. ನೋಡೋದ ಅಂತ ಅಂದ್ಬಿಟ್ಟು ಪ್ಲಗ್ಗಿಗೆಲ್ಲ ಹಾಕ್ಕೊಂಡು ಸೆಟ್ ಮಾಡ್ತಿದ್ದೆ. ಲೈಟಿಂಗ್ಸ್ ನೋಡಬೇಕು ಯಾವ ಕಲರು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಸೆಟ್ ಮಾಡಿದೆ. ನೆಕ್ಸ್ಟು ನಾನು ಕರೆಂಟ್ನ ಆನ್ ಮಾಡೋಕ್ಕೆ ಅಂತ ಹೋದೆ, ಎಲ್ಲ ಪ್ಲಗ್ ಮಾಡಿಬಿಟ್ಟು. ಅಷ್ಟರಲ್ಲಿ ಕರೆಂಟೇ ಹೊಂಟೋಗ್ಬಿಡೋದ. ಆಮೇಲೆ ಕರೆಂಟ್ ಹೋದ್ಮೇಲೆ ಮತ್ತೆ ಬಂದಮೇಲೆ ನಮ್ಮ ಅಮ್ಮನ ಕೂಗಿ ನೋಡಮ್ಮ ಅಂತಂದ್ಬಿಟ್ಟು ತೋರಿಸ್ದೆ. ಗ್ರೀನ್ ಕಲರ್ ಲೈಟ್ ಬಂತು. ತುಂಬಾ ಖುಷಿ ಆಯಿತು. ಇಷ್ಟು ಕಷ್ಟಪಟ್ಟು ಮಾಡಿದ್ಕೂ ಲೈಟ್ ಬಂದಿದ್ದು ತುಂಬ ಸಾರ್ಥಕ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು. ನೆಕ್ಸ್ಟು ನಾನು ಲೈಟೆಲ್ಲ ರೆಡಿ ಆದಮೇಲೆ ಇನ್ನೊಂದು ಕಲರ್ ಲೈಟ್ ಹಾಕ್ಬಿಟ್ಟು ಅದನ್ನು ಫಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಕಲರ್ ಲೈಟ್ನ ನೆಕ್ಸ್ಟು ನಾನು ದೇವ್ರಿಗೆ ಸ್ಯಾರಿ ಉಡ್ಸೋದ ರೆಡಿ ಮಾಡಿಬಿಡೋದ. ಬೆಳಗ್ಗೆಗೆ 4 ಗಂಟೆಗೆ ಎದ್ದರೂ ಟೈಮ್ ಸಾಲಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ದು, ಇವತ್ತೇ ರೆಡಿ ಮಾಡ್ಕೊಬಿಡೋದ ಅಂದ್ಬಿಟ್ಟು ದೇವ್ರಿಗೆ ನಾವು ಬಿನ್ಗೆ ಮೇಲೆ ಕುಣಿಸೋದು. ಸೊ ಬಿನ್ಗೆಗೆಲ್ಲ ಅಕ್ಕಿ ತುಂಬಿಬಿಟ್ಟು 2 ಬಿನ್ಗೆ ಮೇಲೆ, ಚಿಕ್ಕದೊಂದು ದೊಡ್ಡದೊಂದು. ಚಿಕ್ಕದು ಅದು ಕೈ ಥರ ಎಲ್ಲ ಕಡ್ಡಿ ಕಟ್ಟಿ ನೀಟಾಗಿ ರೆಡಿ ಮಾಡಿದೆ. ಆಮೇಲೆ ಸೀರೆ ಬಿಚ್ಚೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕರೆಕ್ಟಾಗಿ ಕೂರ್ತಾ ಇದ್ದ ತಕ್ಷಣ ಡಾಬ್ ಹಾಕ್ಬಿಟ್ಟೆ. ಡಾಬೆಲ್ಲ ಹಾಕಿ ರೆಡಿ ಮಾಡಿದ ತಕ್ಷಣ ನೀಟಾಗಿ ಒಂದೊಂದು ಕಡೆ ಸೆಟ್ ಆದಮೇಲೆ ಜುವೆಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿದೆ. ದೇವ್ರಿಗೆ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಜುವೆಲ್ಸ್ ಎಲ್ಲ ಹಾಕಿದ್ದಕ್ಕೆ. ನೈಟೇ ನಾವು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆಗೆ ಮುಖವಾಡ ಕುಣಿಸೋದ ಅಂತ ನೈಟ್ ಈ ಥರ ರೆಡಿ ಮಾಡಿದ್ದು. ನೋಡಿ ಈ ಥರ. ಆಮೇಲೆ ನಮ್ಮ ಅಮ್ಮನೂ ಬೆಳಗ್ಗೆ ಎದ್ದು ಹೂವು ಎಲ್ಲ ಕಟ್ಟೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಮ್ಮನೂ ಎಲ್ಲ ಹೂವು ಕಟ್ಕೋತಿತ್ತು ನೈಟೇ. ನೆಕ್ಸ್ಟು ನೋಡಿ, ನಾನು ಸಿಂಪಲಾಗಿ ಮೆಹಂದಿ ಬಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬ ಸಿಂಪಲಾಗಿ ಮೆಹಂದಿ ಬಿಟ್ಕೊಂಡೆ. ನೋಡಿ ಈ ಥರ ಚಿಕ್ಕದಾಗಿ ಸಿಂಪಲಾಗಿ ಮೆಹಂದಿ ಬಿಟ್ಟೆ. ಆಮೇಲೆ ನಮ್ಮ ಮನೇಲಿ ಈ ಥರ ನೈಟೇ ಎಲ್ಲ ದೇವ್ರ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಮಾಡಿ ಮನಗಿದ್ದು. ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಅಮ್ಮ ಆಲೇ ರೆಡಿ ಮಾಡಿ ದೇವ್ರನ್ನೆಲ್ಲ ಕುಣಿಸಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ನಾನು ಬೆಳಗ್ಗೆ ಅವಾಗ ಎದ್ದಿದ್ದೆ. ಆಮೇಲೆ ಅಮ್ಮಂಗೂ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ನಾನು ನನ್ನ ತಂಗಿ ಇಬ್ಬರು ಎದ್ದಿದ್ದು ಅಷ್ಟರಲ್ಲಿ. ಎದ್ದಾದಮೇಲೆ ನಾನು ಸ್ವಲ್ಪ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಟ್ಕೊಟ್ಟೆ, ಪೂಜೆ ಮಾಡೋಕ್ಕೆ ಲೇಟ್ ಆಗಬಾರ್ದು ಅಂತ. ನೆಕ್ಸ್ಟು ನಮ್ಮ ಮನೇಲಿ ಕೊಬ್ಬರಿನ ತಟ್ಟೆ ತುಂಬೋದ ಅಂತ ನಮ್ಮಮ್ಮ ಅಂತು. ನನ್ನ ತಂಗಿ ಎಲ್ಲ ತಟ್ಟೆಗೆಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ಲು, ತಟ್ಟೆ ತುಂಬೋದಕ್ಕೆಲ್ಲ. ನಾನು ನಮ್ಮ ಮನೇಲಿ ಕೊಬ್ಬರಿನ ಕಾಯಿ ಸುಲಿದಿಟ್ಟಿದ್ದು. ಯಾಕಂದರೆ ಮುಂಚೆನೇ ಸುಲಿದ್ಬಿಟ್ರೆ ಕೊಬ್ಬರಿ ಒಡ್ಕೊಬಿಡುತ್ತೆ ಅನ್ನೋ ಕಾರಣದಿಂದ, ಅದಕ್ಕೆ ಸೀಲ್ ಬಿಟ್ಕೊಬಿಡುತ್ತೆ ಅಂತ ನಮ್ಮನೇಲಿ ಹಂಗೆ ಮಾಡಿರಲಿಲ್ಲ. ಈ ಥರ ಕಾಯಿ ಥರನೇ ಇಟ್ಟಿದ್ರು. ಹಬ್ಬದ ದಿನ ಹಿಂಗೆ ಹೊಡ್ಕೊಳ್ಳೋಣ, ಈಸಿ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಹೊಡ್ಕೊಂಡಾದ್ಮೇಲೆ ದೇವ್ರ ಕುಣಿಸಿದ್ಮೇಲೆ ಪರ್ಕೆಲಿ ಕಸ ಗುಡಿಸ್ಬಾರ್ದಂತೆ. ಅದರಿಂದ ನಾನು ಬಟ್ಟೆಲಿ ಅಲ್ಲಿ ಇದ್ದಿದ್ದು ಕಸ ಎಲ್ಲ ಎತ್ತಿ ಮಾಡ್ಕೋತಾಯಿದ್ದೆ. ಆಮೇಲಿಂದ ಲೇಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಒಂದು
7 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮಾಡಿಬಿಡ್ಬೇಕು ಅಂತ ಅಂದ್ಬಿಟ್ಟು 6 ಗಂಟೆ ಅಷ್ಟರಲ್ಲೆಲ್ಲ ತೊಪ್ಪೆಲ್ಲ ಸಾರಿಸಿ ರೆಡಿ ಮಾಡಿಕೊಟ್ಟೆ ಅಮ್ಮಂಗೆ, ರಂಗೋಲಿ ಎಲ್ಲ ಬಿಟ್ಟು. ಅಮ್ಮ 7 ಗಂಟೆ 6:45ಗೆಲ್ಲ ಪೂಜೆ ಮುಗೀತು. ನಾವು ಅಂದ್ಕೊಂಡಿದ್ದ ಟೈಮಿಂಗ್ಸ್ಗೆ ಪೂಜೆ ಮುಗಿತು. ನಾನು ಈ ಥರ ರೆಡಿಯಾಗಿದ್ದೆ, ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನಂಗೆ ಸಪೋರ್ಟ್ ಮಾಡೋದು ಮರಿಬೇಡಿ.